ಕೃಷಿ ಹೊಂಡದಲ್ಲಿ ಮುಳುಗಿ ತಾಯಿ ಹಾಗೂ ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ. ವಿಜಯಪುರದ ದೇವರ ಹಿಪ್ಪರಗಿಯ ಹರನಾಳ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಪತಿಯ ಜೊತೆ ಜಗಳ ಮಾಡಿಕೊಂಡು ತವರಿಗೆ ಬಂದಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ. 28 ವರ್ಷದ ಗೀತಾ ಬಡಗಿ, 6 ವರ್ಷದ ಶ್ರವಣ, 4 ವರ್ಷದ ಶರಣ ಸಾವನ್ನಪ್ಪಿದ್ದಾರೆ. ಮೃತ ಗೀತಾ ತಂದೆಯ ಜಮೀನಿನ ಕೃಷಿ ಹೊಂಡಕ್ಕೆ ಬಿದ್ದು ಇವರು ಮೃತಪಟ್ಟಿದ್ದಾರೆ. 3 ಶವಗಳನ್ನ ಸ್ಥಳೀಯರು ಹೊರಕ್ಕೆ ತೆಗೆದಿದ್ದಾರೆ. ಕೃಷಿ ಹೊಂಡದಲ್ಲಿ ಮುಳುಗಿ ತಾಯಿ ಹಾಗೂ 2 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರದ ದೇವರ ಹಿಪ್ಪರಗಿಯ ಹರನಾಳ ಗ್ರಾಮದಲ್ಲಿ ನಡೆದಿದೆ. ಪತಿ ಜೊತೆ ಜಗಳ ಮಾಡಿಕೊಂಡು ತವರಿಗೆ ಬಂದಿರ್ತಾರೆ ಗೀತಾ ಬಡಗಿ ಅನ್ನೋರು. ನಂತರ ತಂದೆಯ ಜಮೀನಿನಲ್ಲಿದ್ದಂತಹ ಕೃಷಿ ಹೊಂಡಕ್ಕೆ ತನ್ನ ಮಕ್ಕಳ ಸಮೇತ ಬಿದ್ದು ಸಾವನ್ನಪ್ಪಿದ್ದಾರೆ. ಮೃತ ಗೀತಾಳ ತಂದೆಯ ಜಮೀನಿನ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾರೆ. ಇವರು 3 ಶವಗಳನ್ನ ಸ್ಥಳೀಯರು ಹೊರಗೆ ತೆಗೆದಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ, ಗಂಡ ಹೆಂಡತಿ ಮಧ್ಯೆ ಅಂಥ ವೈಮನಸ್ಯ ಏನಿತ್ತು? ಅಂದ್ರೆ ಅವರು ಮೃತಪಟ್ಟಿದ್ದಾರೆ, ಹೋಗಿ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾರೆ, ಅಂಥ ಘಟನೆ ಏನಾಗಿತ್ತು ಇಬ್ರು ಮಧ್ಯೆ ಅಂತ? ಇಬ್ಬರ ಮಧ್ಯೆ ಯಾವ ರೀತಿ ಜಗಳ ಆಗಿತ್ತು ಅಂದ್ಕೊಂಡು ಮಾತ್ರ ತಿಳಿದು ಬಂದಿಲ್ಲ. ಆದ್ರೆ ಏನಂದ್ರೆ ಇಬ್ಬರ ಮಧ್ಯೆನೂ ಒಂದು ವೈಮನಸ್ಸು ಉಂಟಾಗಿತ್ತು. ಅದೇ ಕಾರಣಕ್ಕೆ ಏನಂತಂದ್ರೆ ತಂದೆ ಮನೇಲಿ ಕೂಡ ಬಂದು ಮಕ್ಕಳೊಟ್ಟಿಗೆನೆ ಏನು ತಾಯಿಯಾದಂತ ಗೀತಾ ಕೂಡ ಇದ್ರು ಅಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಅವ್ರ ಜಮೀನಲ್ಲಿ ಒಂದು ಮನೆ ಇತ್ತು. ಆ ಜಮೀನ್ ಮನೆ ಅಂತ ಹೊಂಡದಲ್ಲಿ ಹೋದಾಗ ಈ ರೀತಿ ಕಾಲ್ಜಾರು ಮೊದಲು ಗೀತಾ ಬಿದ್ದಿದ್ದಾರೆ. ಒಟ್ಟಿಗೆ ಇದ್ದಂತ ಮಕ್ಕಳು ಇಬ್ರು ಕೂಡ ಅದೇ ಒಂದು ಹೊಂಡದಲ್ಲಿ ಬಿದ್ದು ಈಗ ಸಾವನ್ನಪ್ಪಿದ್ದಾರೆ.